ಹಲೋ ಫ್ರೆಂಡ್ಸ್, ಲಾಸ್ಟ್ 10 ಡೇಸು ನಾನು ವರ್ಕ್ಶಾಪ್ನ ಕಂಡಕ್ಟ್ ಮಾಡಿದ್ದೆ. ಈ ವರ್ಕ್ಶಾಪ್ ಬಂದ್ಬಿಟ್ಟು 45 to 50 ಅವರ್ಸ್ ಇತ್ತು. ಇದರಲ್ಲಿ ತುಂಬ ಜನ ಅಟೆಂಡ್ ಆಗಿದ್ರು ಕೂಡ. ಅದರಲ್ಲಿ ಕೆಲವರು ತಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಬನ್ನಿ ನೋಡೋಣ. ಹಾಯ್ ಸರ್, ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ ಸ್ವಲ್ಪ ಕಲ್ತಿದ್ದೆ ನಾನು. ಬಟ್ ಆಪ್ಷನ್ಸ್ ಬಗ್ಗೆ ಕಲಿಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಅದರಿಂದ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಚೆಕ್ ಮಾಡೋವಾಗ ಯೂಟ್ಯೂಬಲ್ಲಿ ಆಪ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಟ್ರೈ ಮಾಡಿದಾಗ ನಿಮ್ಮ ಚಾನಲ್ನ ನೋಡಿದೆ. ಸೊ ನಿಮ್ಮ ಚಾನಲಲ್ಲಿ ತುಂಬ ಡೀಟೇಲಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಆಪ್ಷನ್ಸ್ ಬಗ್ಗೆ. ಸೊ ನೀವು ಕ್ಲಾಸಸ್ ಕಂಡಕ್ಟ್ ಮಾಡ್ತಿದ್ದೀರಾ ಅಂತ ಗೊತ್ತಾಗಿ ನಿಮ್ಮ ಕ್ಲಾಸ್ ಜಾಯ್ನ್ ಆಗಿದೆ. ದಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಡೆಸಿಷನ್ ಐ ಹ್ಯಾವ್ ಮೇಡ್ ಇನ್ ಮೈ ಲೈಫ್. ಸೊ ಆಪ್ಷನ್ಸ್ ಬಗ್ಗೆ ನೀವು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ. ಯಾವ ಮಾರ್ಕೆಟ್ ಕಂಡೀಷನಲ್ಲಿ ಯಾವ ಸ್ಟ್ರಾಟಜಿ ಹಾಕಬೇಕು, ಈವನ್ ಎಂಟ್ರಿ ಯಾವಾಗ ತೊಗೋಬೇಕು, ಎಕ್ಸಿಟ್ ಯಾವಾಗ ತೊಗೋಬೇಕು, ದೆನ್ ಆಪ್ಷನ್ಸ್ ಗ್ರೀಕ್ಸ್ ಅದೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಸೊ ನಿಮ್ಮ ಪೇಷನ್ಸ್ ಲೆವೆಲ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬಿಕಾಸ್ ನೀವು ಅಷ್ಟು ಪೇಷನ್ಸ್ ಆಗಿ ಚಿಕ್ಕ ಮಕ್ಳಿಗೆ ಹೇಳ್ಕೊಟ್ಟಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಏನೇ ಡೌಟ್ ಕೇಳಿದ್ರು, ಏನೇ ಕೇಳಿದ್ರು ಇರಿಟೇಟ್ ಆಗ್ದೇನೆ, ಎಷ್ಟೇ ಸತಿ ಕೇಳಿದ್ರು ಇರಿಟೇಟ್ ಆಗ್ದೇನೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಸೊ ದಟ್ ಈಸ್ ಒನ್ ಆಫ್ ದ ಗುಡ್ ಥಿಂಗ್. ದೆನ್ ನಿಮ್ಮ ಕ್ಲಾಸಲ್ಲಿ ಏನು ಮಾಡಬೇಕು ಅನ್ನೋದಕ್ಕಿಂತ ಏನು ಮಾಡಬಾರ್ದು ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರ. ಸೊ ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ಗುಡ್ ಥಿಂಗ್. ಸ್ಟಾಕ್ ಮಾರ್ಕೆಟಲ್ಲಿ ಜಾಸ್ತಿ ದಿನ ಸಸ್ಟೇನ್ ಹಾಕಬೇಕು ಅಂತ ಅಂದರೆ, ಜಾಸ್ತಿ ವರ್ಷ ಸಸ್ಟೇನ್ ಹಾಕಬೇಕು ಅಂದರೆ ದಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಅಂತ ನನಗನ್ಸುತ್ತೆ. ಸೊ ಯಾವಾಗ ನಿಮ್ಮ ಯಾವ ಮಾರ್ಕೆಟ್ ಕಂಡೀಷನ್ಗೆ ಯಾವ ಸ್ಟ್ರಾಟಜಿ ಅಪ್ಲೈ ಮಾಡಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೀರಾ. ನನಗೆ ಇವಾಗ ಒಂದು ಲೆವೆಲ್ ಆಫ್ ಕಾನ್ಫಿಡೆಂಟ್ ಬಂದಿದೆ, ನಾನು ಆಪ್ಷನ್ಸ್ ಮಾಡ್ಬೋದು ಅಂತ. ಆಪ್ಷನ್ಸ್ ಗ್ರೀಕ್ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ ಕ್ಲಾಸಲ್ಲಿ. ಸೊ ಆಪ್ಷನ್ಸ್ ಗ್ರೀಕೇ ಮೇಯ್ನು ಆಪ್ಷನ್ಸ್ ಟ್ರೇಡಿಂಗಲ್ಲಿ ಅನ್ನೋದು ನನಗೆ ಈ ಕ್ಲಾಸಿಗೆ ಜಾಯ್ನ್ ಆದಾಗಲೇ ಗೊತ್ತಾಗಿದ್ದು. ಸೊ ಫುಲ್ ಒಂದು ಕ್ಲಾರಿಟಿ ಬಂದಿದೆ ನನಗೆ ಆಪ್ಷನ್ಸ್ ಟ್ರೇಡಿಂಗ್ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕುಮಾರ್ ಅಂತ. ನಾನು ಮೈಸೂರು ಜಿಲ್ಲೆಯಿಂದ ಮಾತಾಡ್ತಾ ಇರೋದು. ಪ್ರವೀಣ್ ಸರ್ದು ಆಪ್ಷನ್ಸ್ ಟ್ರೇಡಿಂಗ್ ಬಗ್ಗೆ ಕೋರ್ಸ್ ಇತ್ತು, ಅದು ಯೂಟ್ಯೂಬಲ್ಲಿ ನೋಡಿ ನಾನು ಜಾಯ್ನ್ ಆದೆ. ಬಟ್ ಬಿಫೋರು ನಾನು ಆಪ್ಷನ್ ಸೆಲ್ಲಿಂಗ್ ಮಾಡ್ತಿದ್ದೆ. ಬಟ್ ಇವಿ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಏನು ಉದ್ದೇಶಕ್ಕೆ ನಾವು ಆಪ್ಷನ್ಸ್ ತಗೊಬೇಕು ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಸೊ ಸರ್ ಕ್ಲಾಸ್ ಜಾಯ್ನ್ ಆದ ನಂತರ ಏನು ಉದ್ದೇಶಕ್ಕೆ ತಗೊಬೇಕು, ಯಾವ ಕಾರಣಕ್ಕೆ ತಗೊಬೇಕು, ಯಾವ ಪರಿಸ್ಥಿತಿನಲ್ಲಿ ತಗೊಬೇಕು ಅನ್ನೋದನ್ನ ಅತಿ ತಾಳ್ಮೆಯಿಂದ ಯಾರೂ ಕೂಡ ಹೇಳ್ಕೊಟ್ಟಿಲ್ಲ, ಆ ಥರ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಪ್ರವೀಣ್ ಸರ್, ತುಂಬ ಚೆನ್ನಾಗಿ ಹೇಳ್ಕೊಟ್ರಿ. ನಿಮ್ಮ ಪೇಷನ್ಸ್ಗೆ ಹ್ಯಾಟ್ಸ್ ಆಫ್ ಇದೆ ಸರ್. ಥ್ಯಾಂಕ್ ಯು ಸರ್. ಹಾಯ್ ಪ್ರವೀಣ್ ಸರ್, ನಾನು ಫಸ್ಟು ನನ್ನ ಬಗ್ಗೆ ಹೇಳ್ಕೊತೀನಿ ಸರ್. ನಾನು ಹರೀಶ್ ಅಂತ, ಮೂಲತಃ ಕನಕ್ಪುರದವ್ರು. ನಾನೊಂದು 4 years ಬ್ಯಾಕು ಟ್ರೇಡಿಂಗ್ ಮಾಡ್ತಾಯಿದ್ದೆ. ಅದು ಆಪ್ಷನ್ ಬೈಯಿಂಗಾಗಿ ಮಾಡ್ತಾಯಿದ್ದೆ. ಸುಮಾರು ಸ್ವಲ್ಪ ಲಾಸ್ ಎಲ್ಲ ಮಾಡಿಕೊಂಡು ಬಿಟ್ಬಿಟ್ಟೆ. ಅದಾದಮೇಲೆ ಪ್ರವೀಣ್ ಸರ್ದು ಯೂಟ್ಯೂಬಲ್ಲಿ ವೀಡಿಯೋಸ್ಗಳು, ಆಪ್ಷನ್ ಸೆಲ್ಲಿಂಗ್ ಅಂದರೆ ಏನು, ಅದು ಏನೇನು ಇರ್ತದೆ ಅದರೆಲ್ಲ ಸ್ವಲ್ಪ ಚೆನ್ನಾಗೇ ವೀಡಿಯೋಗಳು ಮಾಡಿದರು. ಆಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಸರ್, ಈ ಥರ ನನಗೆ ಇನ್ನೂ ಪರಿಪೂರ್ಣವಾದ ಮಾಹಿತಿ ಬೇಕು ಸರ್, ಸ್ವಲ್ಪ ಎಲ್ಲ ಹೇಳ್ಕೊಡಿ ಸರ್ ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರದ್ದು ಕೋರ್ಸು ಹೇಳಿದ್ರು. ಆ ಕೋರ್ಸ್ ಜಾಯ್ನ್ ಆದೆ. ಕೋರ್ಸ್ ಜಾಯ್ನ್ ಆಗಿ ನಿಜವಾಗೂ ನಾನು ಬೇರೆ ಕಡೆನೂ ಕೋರ್ಸ್ ತಗೊಂಡಿದ್ದೆ, ಆಪ್ಷನ್ ಸೆಲ್ಲಿಂಗ್ ಕೋರ್ಸು ತಗೊಂಡಿದ್ದೆ. ಬಟ್ ಇಲ್ಲಿ ಅದ್ಭುತವಾದ ಮಾಹಿತಿ ಹೇಳ್ಕೊಟ್ರು ಸರ್ರು. ಅದು ಅಡ್ಜಸ್ಟ್ಮೆಂಟ್ಗಳು, ಐ ವಿ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ. ಆಮೇಲೆ ಆಪ್ಷನ್ ಗ್ರೀಕ್ಸ್ ಅನ್ನೋದನ್ನೇ ಕೆಲವು ಎಲ್ಲ ಕಡೆ ಹೇಳ್ಕೊಡೋದ್ರಲ್ಲಿ ಆಪ್ಷನ್ ಗ್ರೀಕ್ಸ್ ಅನ್ನೋದೇ ಅದನ್ನು ಸ್ಕಿಪ್ಪೇ ಮಾಡಿಬಿಡ್ತಾರೆ. ಅದನ್ನು ಹೇಳ್ಕೊಡೋದು ಸುಮ್ಮನೆ ನಿಮ್ಗೆ ಟೀಕೆ ಅದು ಒಂದು ಹೇಳ್ಕೊಟ್ಬಿಟ್ಟು ತಳ್ಳಿಬಿಡ್ತಾರೆ. ನಾನು ಹಂಗೆ ತಳ್ಳಿಬಿಟ್ಟಿದ್ರು. ಅದ್ರ ವೇಗ ಏನು, ಐ ವಿ ಏನು, ಅದ್ರ ಎಫೆಕ್ಟ್ ಏನು, ಹೆಂಗಾಗುತ್ತೆ ಮಾರ್ಕೆಟು. ನಮ್ಗೆ ಎಷ್ಟು ಫಿಯರ್ ಇರ್ತದೋ ಅಷ್ಟು ಫಿಯರ್ನೆಲ್ಲ ಇವರು ತೆಗೆದಾಕೆ ಬಿಡ್ತಾರೆ. ಮಾರ್ಕೆಟ್ ಹೆಂಗೆ ಮೂವ್ಮೆಂಟ್ ಆದರೂ ಇದೇನಾರಾಗಲಿ, ಮಾರ್ಕೆಟಲ್ಲಿ ನಿಮ್ಗೆ ಆಪೋಸಿಟ್ ಆಗಲಿ, ನೀವು ಮೇಲಕ್ಕೆ ಹೋಗಬೇಕು ಅಂತ ಹಾಕಿರ್ತಾರೆ, ಮಾರ್ಕೆಟ್ ನಮ್ಮ ಆಪೋಸಿಟ್ ಬಂದ್ರೂ ಅದನ್ನು ರೆಡಿ ಮಾಡಿ ಅದನ್ನು ಲಾಸಿಂದ ಪ್ರಾಫಿಟ್ಗೆ ಹೆಂಗೆ ತರೋದು ಅಂತ ಹೇಳ್ಕೊಡ್ತಾರೆ. ತುಂಬ ಈಸಿಯಾಗಿ ಹೇಳ್ಕೊಡ್ತಾರೆ. ಫಸ್ಟ್ ಆಫ್ ಆಲ್ ನಾನು ಆನ್ಲೈನ್ ಕ್ಲಾಸ್ ಅನ್ನೋಕ್ಕೆ ಸ್ವಲ್ಪ ನಾನೇ ಹಿಂದೇಟ್ ಮಾಡಿದೆ, ಹೆಂಗೆ ಆನ್ಲೈನು ಏನಿರ್ತದೋ ಅಂದ್ಬಿಟ್ಟು. ಬಟ್ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಆನ್ಲೈನಲ್ಲಿ ಸಖತ್ತಾಗಿ ಹೇಳ್ಕೊಟ್ರು. ನಿಜವಾಗೂ ನನಗೂ ಖುಷಿ ಆಯಿತು. ಆನ್ಲೈನಲ್ಲಿ ಹೆಂಗಿರ್ತದೆ ಏನೋ ಅಂತ. ನಾನು ಫಸ್ಟ್ ಟೈಮ್ ಆನ್ಲೈನ್ ಕ್ಲಾಸ್ ತಗೊಂಡಿರೋದು ಫಸ್ಟ್ ಇದೊಂದೇ. ಚೆನ್ನಾಗಿ ಹೇಳ್ಕೊಟ್ರು. ನೀವು ಕಲ್ತ್ಕೊಳ್ಳೋ ಗಂಟನೂ ಬಿಡಲ್ರು ಅವರು. ನೀವು ಕಲ್ತ್ಕೊಂಡು ಅವ್ರು ಮತ್ತೆ ಕ್ವಶನ್ ಕೇಳ್ತಾ ಇರ್ತಾರೆ, ಅದರಲ್ಲೇ ಗೊತ್ತಾಗೋಯ್ತದೆ ಇವ್ರಿಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ಬಿಟ್ಟು ಅವರೇ ತಿಳಿಸಿ ಹೆಂಗೆ ಅಡ್ಜಸ್ಟ್ಮೆಂಟ್ ಏನಿರ್ತದೆ. ಸಿಂಪಲ್ ಅಡ್ಜಸ್ಟ್ಮೆಂಟೇ, ನಿಮ್ಗೆ ಅಂಥ ಟಫ್ ಏನಿರಲ್ಲ.
ಚಿಕ್ಕದಾಗಿ ಹೇಳ್ಕೊಡ್ತಾರೆ. ಅಡ್ಜಸ್ಟ್ಮೆಂಟ್ ಇಷ್ಟೇನ ಅನಿಸ್ತದೆ. ಚೂರು ಕಲಿಯುವಾಗ ಒಂಚೂರು ನಿಮ್ಗೆ ಹಂಗೆ ಅನಿಸ್ಬೋದು. ನಿಮ್ಗೆ ಒಂದೊಂದು ಎಳೆಯಾಗಿ ಹೇಳ್ತಾರೆ. ಮಕ್ಳುಗಳು ಹೇಳ್ದಂಗೆ ಹೇಳ್ಕೊಡ್ತಾರೆ ನಿಜವಾಗೂ. ಒಂದು ವೇಗ ಅಂದ್ರೇನು, ಅದರಲ್ಲಿ ಏನು ಇದೆ, ಅದರಲ್ಲಿ ಹೆಂಗೈತೆ, ಆ ವೇಗನೇ ಒಂದು ಕ್ಲಾಸ್ ಮಾಡಾಕ್ಬಿಟ್ರು ನಿಜವಾಗೂ. ಅಲ್ಲಿ ಬೇರೆ ಕಡೆ ಅದನ್ನು ಹೇಳ್ಕೊಡೇ ಇಲ್ಲ. ಟೀಚ ಹೇಳ್ಕೊಟ್ಟು ಕೆ ಹೇಳ್ಕೊಟ್ರು ಅಷ್ಟೇ, ಬೇಡ ಹೇಳ್ಕೊಟ್ಟಿದ್ದು ನನಗೆ. ಇದೈತೆ ಇವೆಲ್ಲ ನಿಮಗೆ ಯೂಸ್ ಆಗಲ್ಲ ಅಂದ್ಬಿಟ್ರು. ಬಟ್ ಎಷ್ಟು ಯೂಸ್ ಆಗುತ್ತೆ ಅಂದರೆ ನಿಜವಾಗೂ ಅವೆಲ್ಲ ನಿಮ್ಗೆ ಒಳಗಡೆ ಬಂದಂಗೆ ಗೊತ್ತಾಗೋದು. ಆಪ್ಷನ್ ಟ್ರಿಕ್ಸ್ ಕಲ್ತ್ಕೊಂಡಿರೋದು ಅವಾಗೆಲ್ಲ ನಿಮ್ಗೆ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಹೆಂಗಿರ್ತದೆ, ಯಾವ ಐವಿಯಿಂದ ನಾವು ಏನು ತಗೋಬೇಕು. ಈಗ ಸರ್ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೋ ಕೆಳಕ್ಕೆ ಹೋಗುತ್ತೋ ಯಾರಿಗೂ ಗೊತ್ತಿರಲ್ಲ. ಬಟ್ ಐವಿಯಿಂದ ನಾವು ಯಾವ ಟ್ರೇಡನ್ನು ತಗೋಬೇಕು, ಯಾವ ಟ್ರೇಡನ್ನು ತಗೋಬಾರ್ದು, ಎಲ್ಲ ನಮಗೊಂದು ನೀವೊಂದು ಬೋರ್ಡ್ ಇದ್ದಂಗೆ. ಮಾರ್ಕೆಟ್ ಮೇಲಕ್ಕೆ ಹೋಗೋದು ಕೆಳಕ್ಕೆ ಹೋಗೋದು ಯಾರು ಹೇಳೋಕ್ಕಾಗಲ್ಲ. ಬಟ್ ಆ ಬೋರ್ಡ್ ನೋಡ್ಕೊಂಡು ನಮಗೆ ಗೊತ್ತಾಗುತ್ತೆ, ಐ ವಿ ಇದಿದೆಯಾ ನಾನು ಇದು ತಗೋಬೇಕು, ಐ ವಿ ಇದಿಲ್ವಾ ನಾನು ಇದು ತಗೋಬಾರ್ದು. ಎಲ್ಲದಕ್ಕೂ ಒಂದು ಪ್ರಿಂಟ್ ಚೆನ್ನಾಗಿ ಮಾಡಿದ್ದಾರೆ. ಅದೇ ಥರನೇ ಹೋಗುತ್ತೆ. ನಾವು ಮಾಡ್ತಾಯಿದ್ದೀವಿ. ಕೆಲವೆಲ್ಲ ಬ್ಯಾಕ್ ಟೆಸ್ಟ್ ಮಾಡಿದ್ದೀನಿ, ಆಮೇಲೆ ಪೇಪರ್ ಟ್ರೇಡಿಂಗು ಮಾಡ್ತಿದ್ದೀನಿ. ಈಗ ಒಂದೊಂದು ಲಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಧೈರ್ಯ ಐತೆ ಈಗ.